ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು. ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು. ಯಾರು ಅರಿಯಾದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ನನ್ನ ಯೇಸುವೆ. ಯಾರು ಅರಿಯಾದ ನನ್ನ ಚೆನ್ನಾಗಿ ಅರಿತು ಹುಡುಕಿ ಬಂದ ನನ್ನ ಯೇಸುವೆ. ನಿನ್ನ ಕರುಣೆಯ ಕಣ್ಗಳು ನನ್ನ ಕಂಡದರಿಂದ ಮುಗಿದೋದ ನನ್ನ ಜೀವನ ಹೊಸದಾಯಿತು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 25ರಿಂದ 29. 2ನೇ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ದೇವರಿಗೆ ಸ್ತೋತ್ರವಾಗಲಿ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೈಬಲ್ ಸ್ಟಡಿ ಥರ ಒಂದೊಂದೇ ವಾಕ್ಯವನ್ನು ಧ್ಯಾನಿಸೋಣ. ಅನೇಕರು ಫೋನ್ ಮಾಡಿ ನನಗೆ ಮಾತನಾಡಿದರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅಕ್ಕ, ನಾವು ಎಷ್ಟೋ ಸಲ ಬೈಬಲ್ ಓದ್ತಾ ಇರ್ತೀವಿ, ಆದರೆ ಹಾಗೆ ಉದ್ದಕ್ಕೂ ಓದ್ಕೊಂಡು ಹೋಗ್ತೀವಿ, ಒಂದು ಸರಿಯಾಗಿ ಅರ್ಥ ಆಗಿರೋಲ್ಲ. ಆದರೆ ನೀವು ಒಂದು ವಾಕ್ಯ ತಗೊಂಡ್ರು ಆ ವಾಕ್ಯಕ್ಕೆ ರಿಲೆವೆಂಟ್ ಆಗಿ ಆ ವಾಕ್ಯವನ್ನು ಬಿಡಿಸಿ ವಿವರಿಸಿ ಹೇಳುವಾಗ ನಮಗೆ ಅದು ಚೆನ್ನಾಗಿ ಮನದಟ್ಟ ಆಗುತ್ತದೆ ಅಂತ ದೇವರಿಗೆ ಸ್ತೋತ್ರ. ನನ್ನಲ್ಲೂ ನಿಮ್ಮಲ್ಲೂ ಕಾರ್ಯ ಮಾಡುತ್ತಿರುವ ಪರಿಶುದ್ಧಾತ್ಮ ದೇವರಿಗೆ ಸ್ತೋತ್ರವಾಗಲಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. 25ನೇ ವಚನ. ನೀನು ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ನಡೆದರೆ ನೀನು ಮಾಡಿಸಿಕೊಂಡಿರುವ ಸುನ್ನತಿಗೆ ಅರ್ಥವಿದೆ. ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿ ಮಾಡಬೇಕಾಗಿತ್ತು. ಗಂಡು ಮಕ್ಕಳ ಮೂತ್ರಜನಕಾಗದ ಮುಂದೊಗಲನ್ನು ಕತ್ತರಿಸಿ ರಕ್ತವನ್ನು ಸುರಿಸಿ ರಕ್ತದಿಂದ ದೇವರೊಟ್ಟಿಗೆ ನಾನು ಸತ್ಸಂಬಂಧವನ್ನು ಪಡೆದುಕೊಂಡಿದ್ದೇನೆ, ನನ್ನ ಪ್ರಾಣಕ್ಕೆ ದೇವರೇ ಜವಾಬ್ದಾರಿ ಎಂದು ಮತ್ತು ಸರ್ವೇಶ್ವರನಿಗೆ ಸೇರಿದವರು ಎಂದು ಗುರುತಿಸಲು ಅವರಿಗೆ ಒಂದು ಗುರುತಾಗಿ ಚಿಹ್ನೆಯಾಗಿ ಸುನ್ನತಿಯನ್ನ ನೀಡಲಾಗಿತ್ತು. ಅದಕ್ಕಾಗಿ ಸಂತ ಪೌಲ ಇಲ್ಲಿ ಹೇಳ್ತಾರೆ, ಯಹೂದ್ಯರೆಲ್ಲರೂ ಧರ್ಮಶಾಸ್ತ್ರ, ಮೋಶೆಯ ಧರ್ಮಶಾಸ್ತ್ರವನ್ನ ವಿಶ್ವಾಸಿಸಿ ಅವಲಂಬಿಸಿ ಅದನ್ನೇ ಅನುಸರಿಸುತ್ತಿದ್ದರು. ಅವರ ಹೃದಯ ಕಲ್ಲಾಗಿದ್ದ ಕಾರಣ ಯೇಸುವಿನ ಹೊಸ ಮಾರ್ಗವನ್ನು ಸ್ವೀಕರಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗದೇ ಇದ್ದಾಗ ಯಹೂದ್ಯರನ್ನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳ್ತಾರೆ. ನೀನು ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ನಡೆದರೆ ನೀನು ಮಾಡಿಸಿಕೊಂಡಿರುವ ಸುನ್ನತಿಗೆ ಅರ್ಥವಿದೆ. ಆದರೆ ನಿನ್ನ ನಡತೆ ಧರ್ಮಶಾಸ್ತ್ರಕ್ಕೆ ವ್ಯತಿರಿಕ್ತವಾಗಿದ್ದರೆ ನೀನು ಸುನ್ನತಿ ಮಾಡಿಸಿಕೊಂಡಿದ್ದರೂ ಮಾಡಿಸಿಕೊಳ್ಳದಂತೆಯೇ ಸರಿ. ಈಗ ನಾನು ಹೇಳಿದೆ ಯಹೂದ್ಯ ಅನ್ನುವ ಜಾಗದಲ್ಲಿ ಕ್ರೈಸ್ತ ಅಂತ ಹಾಕ್ಕೊಳ್ಳೋಣ ಅಂತ. ಇವತ್ತು ನಾನು ಕ್ರೈಸ್ತ ಅನ್ನುವ ಹೆಸರನ್ನು ಪಡೆದಿದ್ದು, ಯೇಸುನಾಮದಲ್ಲಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಪವಿತ್ರ ಗ್ರಂಥವನ್ನು ಕರಗಳಲ್ಲಿ ಹಿಡಿದುಕೊಂಡು ನನ್ನ ನಡತೆ ಕ್ರೈಸ್ತನಿಗೆ ಮೆಚ್ಚುಗೆಯಾಗಿ ಕ್ರೈಸ್ತನ ಜೀವಿತಕ್ಕೆ ಮಾದರಿಯಾಗಿ ಇಲ್ಲದಿದ್ದರೆ ನಾನು ಕ್ರೈಸ್ತನಾಗಿದ್ದು ಏನು ಪ್ರಯೋಜನ? ನೀನು ಸುನ್ನತಿ ಮಾಡಿಸಿಕೊಂಡು ಏನು ಪ್ರಯೋಜನ? ಸುನ್ನತಿ ಮಾಡಿಸಿಕೊಳ್ಳುವುದೋ ಮಾಡಿಸಿಕೊಳ್ಳದೇ ಇರುವುದೋ ಮುಖ್ಯವಲ್ಲ, ಹೊಸ ಸೃಷ್ಟಿಯಾಗುವುದು ಮುಖ್ಯ. ನೀನು ಶರೀರದ ಅಂಗಾಂಗಗಳನ್ನು ಕತ್ತರಿಸಿ ಹಾಕುವುದು ಮುಖ್ಯವಲ್ಲ. ನಿನ್ನ ಒಳ ಮನುಷ್ಯ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಬೇಕು ಎಂದು. ಸುನ್ನತಿ ಮಾಡಿಸಿಕೊಳ್ಳದ ಮತ್ತೊಬ್ಬನು ಧರ್ಮಶಾಸ್ತ್ರದ ವಿಧಿಗಳನ್ನು ಪಾಲಿಸಿಕೊಂಡು ಬಂದವನಾಗಿದ್ದರೆ ದೇವರು ಅವನನ್ನು ಸುನ್ನತಿ ಮಾಡಿಸಿಕೊಂಡವನಂತೆ ಪರಿಗಣಿಸುವುದಿಲ್ಲವೇ? ನೀವು ಸುನ್ನತಿ ಮಾಡಿಸಿಕೊಂಡಿದ್ದೀರಿ, ಲಿಖಿತ ಧರ್ಮಶಾಸ್ತ್ರವನ್ನು ಇಟ್ಟುಕೊಂಡಿದ್ದೀರಿ, ಆದರೂ ಅದನ್ನು ಮೀರಿ ನಡೆಯುತ್ತೀರಿ. ಹೀಗಿರಲಾಗಿ ಶಾರೀರಿಕವಾಗಿ ಸುನ್ನತಿಯನ್ನು ಮಾಡಿಸಿಕೊಳ್ಳದಿದ್ದರೂ ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಸುನ್ನತಿ ಮಾಡಿಸಿಕೊಂಡಿರುವ ನಿಮಗೆ ತೀರ್ಪು ನೀಡುತ್ತಾರೆ. ಈಗ ಶರೀರದಲ್ಲಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಒಂದು ದೊಡ್ಡ ಶಿಲುಬೆ ಕ್ರಾಸನ್ನು ಅಥವಾ ಜಪಸರವನ್ನು ಬೈಬಲನ್ನು ಹಿಡ್ಕೊಂಡು ಆಂಟೋನಿ ಮೇರಿ ಅಥವಾ ಆಂಟೋನಿ ರಾಜು ಅಥವಾ ಬಾಲರಾಜು ಯೇಸು ಎಂಬ ಹೆಸರುಗಳನ್ನು, ಮೇರಿ ಎಂಬ ಹೆಸರನ್ನು ಇಟ್ಟುಕೊಂಡು ನಮ್ಮ ಜೀವನ
ದೇವರ ವಾಕ್ಯಕ್ಕೆ ತದ್ವಿರುದ್ಧವಾಗಿದ್ದರೆ ಅನ್ಯ ಜನರು ನಮ್ಮನ್ನು ದೂಷಿಸುವುದಿಲ್ಲವೇ? ಅದರ ಬದಲು ಮತ್ತೊಬ್ಬ ವ್ಯಕ್ತಿ ಸುನ್ನತಿ ಮಾಡಿಸ್ಕೊಂಡಿಲ್ಲ, ಸ್ನಾನ ದೀಕ್ಷೆ ಪಡ್ಕೊಂಡಿಲ್ಲ, ಯೇಸುವನ್ನ ನಂಬಿಲ್ಲ, ಆದರೂ ಅವನು ಸತ್ಕಾರ್ಯಗಳನ್ನು ಕೈಗೊಂಡು ಒಳ್ಳೆಯ ಜೀವನ ನಡೆಸ್ತಾ ಇದ್ದರೆ ಅವನು ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಕೊರ್ನೇಲಿಯನ ಕುಟುಂಬ. ಕೊರ್ನೇಲಿಯ ಅನ್ಯ ಮತಸ್ಥನಾಗಿದ್ದ, ಯಹೂದ್ಯನಾಗಿರಲಿಲ್ಲ. ಕೊರ್ನೇಲಿಯನು ದಾನ ಧರ್ಮ ಮಾಡುತ್ತಿದ್ದ, ದೇವರಿಗೆ ತಪ್ಪದೆ ಪ್ರಾರ್ಥನೆ ಮಾಡುತ್ತಿದ್ದ, ದೈವ ಭಯಭಕ್ತಿಯಿಂದ ಜೀವಿಸುತ್ತಿದ್ದ. ಆದರೆ ಸತ್ಯ ದೇವರನ್ನು ಅವನು ಅರಿತುಕೊಂಡಿರಲಿಲ್ಲ. ಆದರೆ ಪೇತ್ರ ಆತನ ಮನೆಗೆ ಬಂದು ಯೇಸುವಿನ ಕುರಿತು ಮಾತನಾಡುವಾಗ ಅನ್ಯ ಜನರು ಯೇಸುವನ್ನು ಕುರಿತು ಕೇಳಿ ನಂಬಿದಾಗ ಅವರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು. ಆಗ ಪೇತ್ರ ಹೇಳುತ್ತಾನೆ, ನಾನು ಒಂದು ಸತ್ಯವನ್ನು ಕಂಡುಕೊಂಡೆ, ದೇವರು ಪಕ್ಷಪಾತಿಯಲ್ಲ, ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಯಾರು ಧರ್ಮಶಾಸ್ತ್ರ ಇಲ್ಲದಿದ್ದರು, ಸುನ್ನತಿ ಮಾಡಿಸಿಕೊಳ್ಳದಿದ್ದರು, ದೈವ ಭಯಭಕ್ತಿಯಿಂದ ಒಳ್ಳೆಯ ಜೀವನವನ್ನು ನಡೆಸುತ್ತಾ ಇರುತ್ತಾರೋ ಅಂಥವರು ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ದೇವರ ಮೆಚ್ಚುಗೆಗೆ ಪಾತ್ರರಾದವರು ರಕ್ಷಣೆಯನ್ನು ಹೊಂದಿಕೊಳ್ಳಲು ದೇವರಾತ್ಮ ಅವರಲ್ಲಿ ಕಾರ್ಯ ಮಾಡುತ್ತದೆ. ಓಕೆ, ತದನಂತರ ಕೊರ್ನೇಲಿಯನ ಇಡೀ ಕುಟುಂಬ ರಕ್ಷಣಾನುಭವ ಬಂದದ್ದು ನಮಗೆ ಈಗಾಗಲೇ ನಾವು ನೋಡಿದ್ದೇವೆ. ಓಕೆ, 28ನೇ ವಚನ, ಬಾಹ್ಯ ಆಚರಣೆಯಲ್ಲಿ ಮಾತ್ರ ಯಹೂದ್ಯನಾಗಿರುವವನು ನಿಜವಾದ ಯಹೂದ್ಯನಲ್ಲ. ಬಾಹ್ಯ ಆಚರಣೆ, ಮನುಷ್ಯ ಮುಖವನ್ನು ಹೊರನೋಟವನ್ನು ನೋಡುವುದಿಲ್ಲ. ಅದನ್ನೇ ಪ್ರಭು ಯೇಸು ಖಂಡಿಸಿದ್ದು. ಫರಿಸಾಯರು ಧರ್ಮಶಾಸ್ತ್ರಿಗಳಿಗೆ, ಯಹೂದ್ಯರಿಗೆ ಯೇಸು ಖಂಡಿಸಿದರು. ನೀವು ಪಾತ್ರೆಯ ಹೊರಭಾಗವನ್ನೇನೋ ಚೆನ್ನಾಗಿ ತೊಳೆಯುತ್ತೀರಿ, ಆದರೆ ಒಳಭಾಗ ಅಶುದ್ಧವಾಗಿದೆ. ನೀವು ಸುಣ್ಣ ಬಳಿದ ಸಮಾಧಿಗಳಾಗಿದ್ದೀರಿ. ಈ ಸಮಾಧಿಗಳನ್ನು ನೋಡುವಾಗ ಅದರ ಮೇಲೆ ಸುಣ್ಣ ಬಳಿದು ಹೂವಿನ ಅಲಂಕಾರ ಮಾಡಿ ಚೆನ್ನಾಗಿ ಶೃಂಗಾರ ಮಾಡಿರ್ತಾರೆ, ಆದರೆ ಅದರ ಒಳಗಡೆ ಇರುವ ಶರೀರ ಕೊಳೆತು ನಾರುತ್ತಾ ಇರುತ್ತೆ. ಪಾತ್ರೆಯ ಹೊರಭಾಗ, ಈ ಮೋಶೆಯ ಧರ್ಮಶಾಸ್ತ್ರವನ್ನು ಪರಿಪಾಲನೆ ಮಾಡುವಾಗ ಆಚಾರ ವಿಚಾರ ಸಂಪ್ರದಾಯ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಆದರೆ ದೇವರ ವಾಕ್ಯದಂತೆ ಜೀವಿಸಲು ಅವರಿಂದ ಆಗ್ತಾ ಇರಲಿಲ್ಲ. ದೇವರ ವಾಕ್ಯಕ್ಕಿಂತ ಮಿಗಿಲಾಗಿ ಸಂಪ್ರದಾಯವನ್ನೇ ಅವರು ಹೆಚ್ಚು ಪಾಲನೆ ಮಾಡ್ತಾ ಇದ್ದು ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ. ಸೊ ಪಾತ್ರೆಯ ಹೊರಭಾಗವನ್ನೆಲ್ಲ ತೊಳೆಯಬೇಕಾಗಿರುವುದು ಒಳಭಾಗವನ್ನು, ನಮ್ಮ ಶರೀರವನ್ನಲ್ಲ, ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಒಳ ಮನುಷ್ಯನನ್ನ, ಆಂತರ್ಯ ಸ್ವಭಾವ ನವೀಕರಿಸಲ್ಪಡಲಿ, ಆಂತರ್ಯ ಮನುಷ್ಯನು ನೂತನವಾಗಲಿ. ಅಂತೆಯೇ ನಿಜವಾದ ಸುನ್ನತಿಯು ಕೇವಲ ಬಾಹ್ಯ ಲಕ್ಷಣವುಳ್ಳ ಶಾರೀರಿಕ ಪದ್ಧತಿಯಲ್ಲ. 29ನೇ ವಚನ ಬಹಳ ಅದ್ಭುತಕರವಾಗಿದೆ. ಯಾರು ಅಂತರಂಗದಲ್ಲಿ ಯಹೂದ್ಯ ಅಂದರೆ ಅಂತರಂಗದಲ್ಲಿ ನಿಜವಾದ ಕ್ರೈಸ್ತನಾಗಿರುತ್ತಾನೋ ಅಂಥವನೇ ನಿಜವಾದ ಕ್ರೈಸ್ತನು. ಅಂಥವನಿಗೆ ಆಂತರ್ಯದಲ್ಲಿ ಹೃದಯದಲ್ಲಿ ಸುನ್ನತಿಯಾಗಿರುತ್ತದೆ. ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯವನ್ನು ಸೀಳಿರಿ. ನಿಮ್ಮ ಹೃದಯ ಎಂಬ ಹಲಗೆಯ ಮೇಲೆ ದೇವರ ವಾಕ್ಯವನ್ನು ಕೆತ್ತಲಾಗಿದೆ. ನಿಮ್ಮ ಕಲ್ಲಾದ ಹೃದಯ, ಕಠಿಣ ತುಂಬಿದ ಹೃದಯ, ಮೊಂಡು ಸ್ವಭಾವ, ಹಠಮಾರಿತನ, ದ್ವೇಷ, ಹಗೆತನ, ಕೋಪ, ಸಿಟ್ಟು, ಸಿಡುಕು, ಪ್ರತಿಭಟನೆ ಮಾಡುವ ಈ ಹೃದಯವನ್ನು ಸೀಳಿರಿ. ಅಂತರಂಗದಲ್ಲಿ ಯಹೂದ್ಯನಾಗಿರುತ್ತಾನೋ ಅವನೇ ನಿಜವಾದ ಯಹೂದ್ಯನು. ಅಂಥವನಿಗೆ ಅಂತರ್ಯದಲ್ಲಿ ಸುನ್ನತಿಯಾಗಿರುತ್ತದೆ. ಇದು ಲಿಖಿತ ಧರ್ಮಶಾಸ್ತ್ರದಿಂದ ಆದುದಲ್ಲ, ದೇವರಾತ್ಮ ಅವರಿಂದ ಆದುದು. ಇಂಥವನ ಮೆಚ್ಚುಗೆಯನ್ನು ಪಡೆಯುವುದು ಮನುಷ್ಯರಿಂದಲ್ಲ, ದೇವರಿಂದ. ಈ ವಾಕ್ಯ ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು, ಹಳೆಯ ಒಡಂಬಡಿಕೆ ಕಲ್ಲಿನ ಮೇಲೆ ಕೆತ್ತಲಾದ ಕಾರಣ ಇಂದಿಗೂ ಆ ಹಳೆಯ ಒಡಂಬಡಿಕೆ ಮೋಶೆಯ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವವರ ಹೃದಯ ಕಲ್ಲಾಗಿದೆ. ಆದರೆ ಯೇಸುವನ ಅನುಯಾಯಿಗಳು, ಯೇಸುವನ್ನು ಹಿಂಬಾಲಿಸುವವರು, ಹಳೆಯ ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡಿರುವವರು ಪವಿತ್ರಾತ್ಮ ಪ್ರೇರಿತರಾಗಿ ಜೀವಿಸಬೇಕಾಗಿದೆ. ಹಳೆಯ ಮನುಷ್ಯ ಸತ್ತು ಹೋಗಿದ್ದಾನೆ. ಇದು ಸಂತ ಪೌಲರೇ ಹೇಳ್ತಾರೆ, ನಾನು ಯಹೂದ್ಯನು, ಗಮಲಿಯೇಲನ ಪಾದ ಸನ್ನಿಧಾನದಲ್ಲಿ ಕುಳಿತು ಧರ್ಮಶಾಸ್ತ್ರವನ್ನು ಓದಿದವನು,
ಧರ್ಮ ನಿಷ್ಠೆಯುಳ್ಳವನು. ಆದರೆ ಯೇಸುವನ್ನು ಅರಿತುಕೊಳ್ಳುವುದಕ್ಕಾಗಿ ಅವೆಲ್ಲ ಕಸವೆಂದು ನಾನು ಬಿಟ್ಟು ಬಿಟ್ಟಿದ್ದೇನೆ. ನಾನು ಹೊಸ ಸೃಷ್ಟಿಯಾಗಬೇಕು ಎಂಬುದಾಗಿ. ನೋಡಿ, 2 ಕೊರಿಂಥ 3ನೇ ಅಧ್ಯಾಯ, ಅದಕ್ಕೆ ರೆಫರೆನ್ಸ್ ಆಗಿ, ಕ್ರಿಸ್ತ ಯೇಸುವೆ ನಮ್ಮಿಂದ ಬರೆಸಿದ ಪತ್ರ ನೀವು ಬರೆದಿರುವುದು ಶಾಯಿಯಿಂದಲ್ಲ, ಜೀವಂತ ದೇವರ ಪವಿತ್ರಾತ್ಮರಿಂದ. ಈ ಹೊಸ ಒಡಂಬಡಿಕೆ ಯೇಸುವಿನಲ್ಲಿ ಸ್ನಾನ ದೀಕ್ಷೆ ಪಡೆದುಕೊಳ್ಳುವಾಗ ಜೀವಂತ ದೇವರ ಪರಿಶುದ್ಧಾತ್ಮರು ನಮ್ಮೊಳಗೆ ಬಂದು ವಾಸ ಮಾಡುತ್ತಾರೆ. ಕೊರೆದದ್ದು ಕಲ್ಲಿನ ಮೇಲೆ ಅಲ್ಲ, ಮಾನವನ ಹೃದಯದ ಮೇಲೆ. ನಾನು ನಿಮ್ಮ ಕಲ್ಲಾದ ಹೃದಯವನ್ನು ತೆಗೆದು ದೈವಿಕ ಹೃದಯ, ದೈವತ್ವ ಸ್ವಭಾವವುಳ್ಳ ಹೃದಯವನ್ನು ಕೊಡುತ್ತೇನೆ. 6ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಒಡಂಬಡಿಕೆ ಲಿಖಿತ ಶಾಸನಕ್ಕೆ ಸಂಬಂಧಿಸಿದ್ದಲ್ಲ, ಪವಿತ್ರಾತ್ಮರಿಗೆ ಸಂಬಂಧಿಸಿದ್ದು. ಲಿಖಿತಕರವಾದುದು ಮೃತ್ಯುಕರವಾದುದು, ಪವಿತ್ರಾತ್ಮ ಸಂಬಂಧವಾದುದು ಸಜೀವದಾಯಕವಾದುದು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಸುನ್ನತಿ ಮಾಡಿಸಿಕೊಳ್ಳುವುದೋ ಮುಖ್ಯವಲ್ಲ, ಹೊಸ ಸೃಷ್ಟಿಯಾಗುವುದೇ ಮುಖ್ಯವಾದುದು. ಆದ ಕಾರಣ ಸಂತ ಪೌಲರು ಹೇಳುತ್ತಾರೆ, ನಾನಾದರೂ ಈ ಲೋಕದ ಪಾಲಿಗೆ ಶಿಲುಬೆಗೆ ಜಡಿದುಕೊಂಡು ಸತ್ತಿದ್ದೇನೆ. ನನ್ನ ಪಾಲಿಗೆ ಲೋಕವೇ ಶಿಲುಬೆಗೆ ಜಡಿದುಕೊಂಡು ಸತ್ತಿದೆ. ಇನ್ನು ಮೇಲೆ ಜೀವಿಸುವುದು ನಾನಲ್ಲ, ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣ ತ್ಯಾಗ ಮಾಡಿದ ಪ್ರಭು ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ. ಪ್ರಭು ಯೇಸುವಿನ ಹೊಸ ಒಡಂಬಡಿಕೆ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆ. ಪ್ರಭು ಯೇಸುವಿನ ಹೊಸ ಒಡಂಬಡಿಕೆ ಪವಿತ್ರಾತ್ಮರ ನಿಯಮ ಜೀವದ ಒಡಂಬಡಿಕೆಯಾಗಿದೆ. ಬಾಹ್ಯ ಶುದ್ಧಿಯಲ್ಲ, ಅಂತರಂಗ ಶುದ್ಧಿಯನ್ನು ಬಯಸುವವರಾಗಿದ್ದಾರೆ ದೇವರು. ಯೇಸುವೆ, ನಮ್ಮ ಅಂತರಂಗವನ್ನು ಶುದ್ಧೀಕರಿಸು. ನಮ್ಮನ್ನು ನಿಮ್ಮ ಪವಿತ್ರಾತ್ಮರಿಂದ ಅಭಿಷೇಕಿಸಿ ನೂತನ ಸೃಷ್ಟಿಯಾಗಿ ಮಾರ್ಪಡಿಸಿ ಯೇಸುವಿನ ಸ್ವಾರೂಪ್ಯದಲ್ಲಿ ನಮ್ಮ ನಡೆ, ನುಡಿ, ಜೀವನ ಯೇಸುವಿನ ನಾಮಕ್ಕೆ ಮಹಿಮೆ ತರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.